ದಿನ ದಿನ ನೋಡ್ಕೊಳ್ಳೋಳ್ ಬಾ, ಅದು ಹೆಸರು ನಿನ್ನ ಬಾಯಿಗೆ ಬರೋಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಅಮೃತ. ಇದು ಬಂದು ಸಂಡೇ ಈವ್ನಿಂಗಿಂದ ಮಂಡೇ ಮಾರ್ನಿಂಗ್ವರೆಗೂ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದು ಆ್ಯಂಡ್ ಒಳಗಡೆ ಬಂದರೆ ಅಮ್ಮ ಇಲ್ಲಿ ಏನೋ ಪೇಪರ್ಸ್ ಎಲ್ಲ ತೆಗೆದು, ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ತೆಗೆದು ಯಾರಾದರೂ ಫೋನಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ರು. ನಮಗೆ ಯಾಕೆ ಬೇಕು ಅಂತ ಹೇಳಿಬಿಟ್ಟು ನಾನು ಕಿಚನ್ ಕಡೆ ಬಂದೆ. ಆವಾಗಲೇ ರೈಸ್ಗೆ ಇಟ್ಬಿಟ್ಟು ಬದನೆಕಾಯಿ ಕೈಗೊಜ್ಜು ಮಾಡೋಣ ಅಂತೇಳಿ ಎಲ್ಲನೂ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಅದು ಕುದಿಲಿಕ್ಕೆ ಅಂತ ಇಟ್ಬಿಟ್ಟು ಹೊರಗಡೆ ಹೋಗಿ ಕೂತ್ಕೊಂಡಿದ್ದೆ. ಹೊರಗಡೆ ಬಂದು ನಂದೇನು ಕೆಲಸ ಇದೆ ಅದನ್ನು ಮುಗಿಸೋಣ ಅಂಥೇಳಿ ಬೇಗ ಇಲ್ಲಿ ಮಾರ್ನಿಂಗಿಂದ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಅಂದ್ಬಿಟ್ಟು ಪಾತ್ರೆನ ಹಂಗೆ ಲಾಟ್ ಹಾಕಿಟ್ಟಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವೆದರ್ ಸ್ವಲ್ಪ ಚೇಂಜ್ ಇರೋದ್ರಿಂದ ತಣ್ಣೀರು ಮುಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಎಲ್ಲ ಕೂಡಿಟ್ಬಿಟ್ಟು ಒಟ್ಟಿಗೆ ಕ್ಲೀನ್ ಮಾಡ್ಕೊತೀನಿ ನಾನು. ಹಾಗೆ ಅದ್ರ ಪಾಡಿಗೆ ಅದು ರೈಸ್ ಆ್ಯಂಡ್ ಗೊಜ್ಜಿಗೆ ಏನು ಬೇಕೋ ಅದೆಲ್ಲ ಪ್ರಿಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹಚ್ಚಿದ್ರು. ಅವ್ರಿಗೆ ಬೆಳ್ಳುಳ್ಳಿ ಬಿಚ್ಚಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದು ಮಿಕ್ಕಿದ ಪಾತ್ರೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಾಸ್ಟಾಗಿ. ಅಷ್ಟೊತ್ತಿಗೆ ನಮ್ಮ ದೋಸ್ತ ಕಾಲ್ ಮಾಡಿದರು. ಅವ್ರ ಹತ್ರನೂ ಮಾತಾಡಿಕೊಂಡು ಮಿಕ್ಕಿದ್ದೇನಿದೆ ಎಲ್ಲ ಕೆಲಸ ಮುಗಿಸಿ ಫಾಸ್ಟಾಗಿ ಅಂತೇಳಿ. ಯಾರಾದರೂ ಕಾಲ್ ಮಾಡಿದ್ರೆ ಕೈ ಬೇಗ ಓಡುತ್ತೆ. ಅಷ್ಟೊತ್ತಿಗೆ ಗೊಜ್ಜೆಲ್ಲ ಮುಗಿಸಿದ್ದೆ. ಅವ್ರ ಹತ್ರನೇ ಕಾಲಲ್ಲೆಲ್ಲ ಮಾತಾಡಿಕೊಂಡು ಗೊಜ್ಜೆಲ್ಲ ಮುಗಿಸ್ಬಿಟ್ಟಿದ್ದೆ. ನಾನು ಇನ್ನೇನಿತ್ತು ಮುದ್ದೆ ಅಂತೇಳಿ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮುದ್ದೆ ಮಾಡಿಬಿಟ್ಟು ಎಲ್ಲರಿಗೂ ಇಲ್ಲಿ ಬಿಸಿಯಾಗಿನೇ ಮುದ್ದೆ ಕೊಟ್ಬಿಟ್ಟು ಅವರಿಗೆಲ್ಲ ಅಜ್ಜಿಗೆ, ಮಾವಂಗೆ, ಆಮೇಲೆ ಮಮ್ಮಿಗೆ. ನನ್ನ ತಮ್ಮ ಬರೋದು ಲೇಟ್. ಅವನಿಗೆ ಒಂದು ಹಾಟ್ ಬಾಕ್ಸ್ ಎಲ್ಲ ಇಟ್ಬಿಟ್ಟು ನಾವೆಲ್ಲ ಊಟ ಮುಗಿಸಿ ಆ್ಯಂಡ್ 3 ಜನ ನಮ್ಮ ಬೇಬೀಸ್ಗೆ ಆ್ಯಂಡ್ ಡಾಗೀಸ್ಗೆಲ್ಲರಿಗೂ ಊಟ ಹಾಕಿ ಏನಿದೆ ನನ್ನ ನೈಟ್ ರೂಟೀನ್ ಮಾಮೂಲಿಯಾಗೆಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ. ಆ್ಯಂಡ್ ಮಾರ್ನಿಂಗ್ ನಾನು ಹೇಳೋ ಥರನೇ ನನ್ನ ಅಲಾರಮ್ ಅಂತಲೇ ಹೇಳ್ಬೋದು. ನಾನು ನನ್ನ ತಮ್ಮನ ಜೊತೆ ಮಲಗಿರ್ತಾನೆ. ಅವನು ಎದ್ದು ಬಂದು ಎಲ್ಲರಿಗೂ ಡಿಸ್ಟರ್ಬೆನ್ಸ್. ಅವನು ಎದ್ದಿದ ತಕ್ಷಣ ಎಲ್ಲರೂ ಎದ್ದೊಳ್ಬೇಕು ಅನ್ನೋದು ಅವ್ನ ಪಾಲಿಸಿ. ಒಂದೇ ಸಮ ಕೂಗ್ತಾ ಇರ್ತಾನೆ ಎಲ್ಲರೂ ಎದ್ದೊಳೋವರೆಗೂ. ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಂದು ನನ್ನ ಕೆಲಸ ಏನಿದೆ ಮುಗಿಸ್ಕೊಂಬಿಡೋಣ ಬೇಗ ಅಂತ ಹೇಳಿ ಗೀಝರ್ ಆನ್ ಮಾಡೋದು ಕೂಡ ಇವತ್ತು ಮಾರ್ನಿಂಗ್ 4:30 ಕರೆಂಟ್ ಕೂಡ ಇರಲಿಲ್ಲ. ಅಡುಗೆ ಮನೇಲಿ ಒಂದು ಲೈಟ್ ಇರೋದಕ್ಕೆ ಬೆಟರ್, ಅಂದರೆ ಚಾರ್ಜಿಂಗ್ ಲೈಟ್ ಇರೋದಕ್ಕೆ. ಇಲ್ಲಿ ಈಸಿಯಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದು ಇವತ್ತು ಎಲ್ಲರಿಗೂ ಗಂಜಿನೇ ಮಾಡಿಬಿಡೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ನಾನೊಬ್ಬಳೇ ಡೈಲಿ ಕುಡಿತಿದ್ದಿದ್ದು, ನಾನು ಅಜ್ಜಿ. ಇವತ್ತು ಮನೇಲಿ ಎಲ್ಲರಿಗೂ ಸ್ವಲ್ಪ ಶೀತ ಆಗಿರೋ ಕಾರಣ ಇದು ಬೆಟರ್ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ಜೀರಿಗೆ, ಮೆಣಸು, ಒಂಥರ ಸ್ಪೈಸ್ ಐಟಮ್ಸ್ ಎಲ್ಲ ಇದ್ದಾವೆ. ಅದಕ್ಕೆ ಎಲ್ಲರಿಗೂ ಇದನ್ನು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ಆ್ಯಂಡ್ ಅಜ್ಜಿಗೂ ಸ್ವಲ್ಪ ಕಾಲು ಎಳ್ಕೊಂಡು ಮಾರ್ನಿಂಗ್ ಎದ್ದರೆ ಅವರನ್ನು ಕಾಲು ಎಳ್ಕೊಂಡು ಚೇಷ್ಟೆ ಮಾಡಿಕೊಂಡು ಇದ್ರೆ ಬೇಗ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಕೆಲಸನೂ ಬೇಗ ಮುಗಿಯುತ್ತೆ. ಏಜ್ ಆಗಿರೋರು ಮನೇಲಿತ್ತು ಅಂದರೆ ಒಂಥರ ಎಂಟರ್ಟೈನ್ಮೆಂಟ್. ಬಟ್ ಆದರೆ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು. ಅವರಿಗೆ ಹರ್ಟ್ ಆಗೋ ಥರ ಆಗಲಿ, ಏನಾದರೂ ಬೇಜಾರಾಗೋ ಥರ ಆಗಲಿ ಮಾತಾಡ್ಬಿಟ್ರೆ ಅವ್ರನ್ನ ಡೈಲಿ ಒಂದು ದಿನ ಪೂರ್ತಿ ಸಮಾಧಾನ ಮಾಡಿದ್ರು ಅವ್ರು ಸಮಾಧಾನ ಆಗೋಲ್ಲ. ಆ್ಯಂಡ್ ಯಾರೋ ಅವ್ರ ಹತ್ರ ಮಾತು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಂತೂ ಆಗಲ್ಲ. ಆಟೋಮೆಟಿಕ್ ನೀನು ಮಾತಾಡ್ಸಲ್ವ ನನ್ನ ಜೊತೆಗೆ ಅಂತೇಳಿ ಕಣ್ಣೀರು ಹಾಕ್ಬಿಡ್ತಾರೆ. ಹೆಸರು ನಿನ್ನ ಬಾಯಿಗೆ ಬರೋಲ್ಲ. ಸ್ವಲ್ಪ ಇಲ್ಲಿ ಫೈಟ್ ಮಾಡೋಣ ಅಂತೇಳಿ ಫೈಟ್ ಮಾಡ್ತಾ ಇದ್ದೀನಿ ಗಂಜಿ ಕೊಟ್ಬಿಟ್ಟು. ಆ್ಯಂಡ್ ಅವರಿಗೆ ನನ್ನ ಹೆಸರು ನೆನಪಿರಲ್ಲ, ನಮ್ಮ ಅಮ್ಮನ ಹೆಸರು ನೆನಪಿರಲ್ಲ, ಯಾರ ಹೆಸರು ನೆನಪಿರಲ್ಲ. ಇವಾಗ ಒಂದು ನೆನಪಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೆನಪೇ ಇರಲ್ಲ. ಆ ಥರ ಅವರ ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ. ನಾವೇ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಾನು ಕೇಳ್ತಾರದೇನು ಇವಾಗ ಅವ್ರು ಏನು ಕೇಳಿದ್ರು, ನಿನ್ನ ಮೊಮ್ಮಗಳ ಹೆಸರೇನು ಅಂತಂದ್ರು. ನೀನೇನಂದೆ?
ಗೊತ್ತಿಲ್ಲ. ಮತ್ ನಾನ್ ಯಾಕೆ ನೋಡ್ಕೋಬೇಕು ನಿನ್ನ? ನನ್ನ ಮಗಳ ಮೊಮ್ಮಗಳು ಅಂತಾನೆ ಹೇಳೋದು. ಮೊಮ್ಮಗಳು ಸರಿ. ಏನ್ ಹೆಸರು ನಂದು? ಏನ್ ಹೆಸರು? ತಾಯಿ ನನಗೆ ನಂಗದೆಲ್ಲ ಗೊತ್ತಿಲ್ಲ. ನನ್ನ ಹೆಸರು ಹೇಳು. ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಯ್ತೀನಿ. ಮತ್ ನಾನೇಕ್ ನೋಡ್ಕೋಬೇಕು ನಿನ್ನ? ನಾನು ಏನ್ ಹೆಸರು ನನ್ನ ಬಾಯಿಗೆ ಯಾವ್ದು ಅಂತ ಹೇಳ್ತೀನಿ. ಹಂಗಾರೆ ಬಾಯಿಗೆ ಬರೋ ಹೆಸರೆಲ್ಲ ನನಗೆ ಇಟ್ಬಿಡ್ತೀಯಾ? ಏನ್ ಮಾಡ್ತೀನಿ? ಹಾ, ನಮ್ಮ ಅಮ್ಮನ ಹೆಸರೇನು? ನಮ್ಮ ಅಮ್ಮನ ಹೆಸರೇನು? ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಮನೆ ಬಿಟ್ಟು ಆಚೆ ಹೋಯ್ತೀನಿ ನಾನು. ನಿಜವಾಗ್ಲೂ ಹೋಯ್ತೀನಿ. ಪಾಪ ಇದ್ರೆ ಹೇಳ್ತೀನಿ ತಾಯಿ. ನಂಗದೆಲ್ಲ ಗೊತ್ತಿಲ್ಲ. ಹೇಳು. ನನಗೆ ಗೊತ್ತಿಲ್ಲ ಬಿಡು. ನಮ್ಮ ಅಮ್ಮನ ಹೆಸರೇನು? ಮಗಳು ಅಂತ ಹೇಳ್ತೀನಿ. ಇನ್ನೇನ್ ನೆನ್ಸ್ಬೇಕು? ಮತ್ ನಮ್ಮ ಅಮ್ಮನ ಹೆಸರು ಯಾಕೆ ಸುಳ್ಳು ಹೇಳ್ತೀಯ ನೀನು? ನಿಮ್ಮ ಮಗಳು ನಿಮ್ಮ ಅಮ್ಮನ ಹೆಸರು ತೊಳ್ಕೊಂಡ್ಬಿಡ್ತಾರ ಏನಂದ್ರೆ ಮತ್ ನನಗ್ ಬೇಡ. ನೀನ್ ಸುಳ್ಳು ಹೇಳ್ತೀಯ. ದೇವಮ್ಮ ಮತ್ತೆ ಗೊತ್ತಿದ್ರೆ ಏನಕ್ಕೆ ನಾಟಕ ಮಾಡ್ಕೊಂಡು ಸುಳ್ಳು ಹೇಳ್ತೀಯ ನೀನು? ನನ್ನ ಬಾಯಿಗೆ ಬರುತ್ತೆ ಹೇಳ್ತೀನಿ. ಬಾಯಿಗೆ ಬರೋ